ಹತ್ರ ಡಿ ಮಾರ್ಟ್ ಹತ್ರ ಬರ್ತಾ ಇದ್ದೀವಿ. ಸೊ ನೋಡಿ ಇಲ್ಲಿ ಗಿಡ ಎಲ್ಲ ಎಷ್ಟು ಗ್ರೀನ್ ಆಗಿದೆ ಅಂತ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವಾಗ ಶಾಪಿಂಗಿಗೆ ರೆಡಿ ಆಗಿ, ಆವಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಈಗ ಡಿ ಮಾರ್ಟಿಗೆ ಹೋಗ್ಬೇಕಂತ ಹೇಳಿಬಿಟ್ಟು ಬ್ಯಾಗ್ ನೋಡಿ ರೆಡಿ ಇದೆ. ಈಗ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಹಾಂ, ಮ್ಯಾಗಿ ಬೇಕಾ? ಆಮೇಲೆ ಇನ್ನೇನೇನು ಬೇಕು ನೋಡಿ, ಲಿಸ್ಟ್ ಬರ್ತಾ ಇದೆ ಏನೇನು ಬೇಕು ಅಂತ. ನಿನಗೇನೇನು ಬೇಕು? ಹಾಂ, ಜೆಲ್ಲಿ ಬೇಕು. ಮತ್ತು ಬಾಲ್. ಓಕೆ. ಓಕೆ. ರಾಮ ಬರ್ತಾರಂತ. ಡಿ ಮಾರ್ಟಿಗೆ ಯಾರ್ಯಾರು ಬರ್ತೀರಾ? ಗಾಡಿ ಧೂಳು ಹೊಡಿತಾ ಇದ್ದಾರೆ. ಹೊರಗಡೆ ಸಖತ್ ಬಿಸಿಲಿದೆ. ಈಗ ಮಧ್ಯಾಹ್ನ ಟೈಮು, ಮಧ್ಯಾಹ್ನ ಈಗ 1-2 ಗಂಟೆ ಅಂದ್ಕೊತೀನಿ. ನೆತ್ತಿ ಮೇಲೆ ಬಿಸಿಲಿದೆ, ನೆತ್ತಿ ಮೇಲೆ ಹೆಲ್ಮೆಟ್ಟು ಇದೆ. ಆ್ಯಕ್ಚುಲಿ ಇವಾಗ ಇಲ್ಲಿ ನೆಕ್ಸ್ಟ್ ವೀಕು ಇದೇ ಟೈಮ್ನಲ್ಲಿ ಉಸ್ಕೂರು ಊರಹಬ್ಬ ಆಗುತ್ತೆ. ರೋಡೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಟಾರೆಲ್ಲ ಹಾಕಿ ರೆಡಿ ಇಟ್ಟಿದ್ದಾರೆ. ಆ ವಿಡಿಯೋನು ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ನೋಡಿ. ಹೋದ ವರ್ಷ ಆಗಿತ್ತು ಊರಹಬ್ಬ, ಆದರೆ ಹೋದ ವರ್ಷ ತೇರು ಒಂದು ಸ್ವಲ್ಪ ಕೆಳಗಡೆ ಬಿದ್ದೋಗಿತ್ತು. ಈ ವರ್ಷ ಆ ಥರ ಎಲ್ಲ ಏನೂ ಆಗ್ದಿರ ಒಳ್ಳೆ ರೀತಿ ಊರಹಬ್ಬ ಆಗಲಿ. ಊರಹಬ್ಬಕ್ಕೆ ಎಲ್ಲ ರೋಡೆಲ್ಲ ಸಿದ್ಧ ಆಗಿದೆ ನೋಡಿ. ಲೈಟ್ಸ್ ಎಲ್ಲ ಹಾಕೋಕ್ಕೆಲ್ಲ ಹಾಕಿದ್ದಾರೆ. ಹತ್ರ ನಾವಿವಾಗ ಇಲ್ಲಿ ದೇವಸ್ಥಾನದ ಹತ್ರ ಹೋಗ್ತೀವಿ. ತೇರು ಅಲ್ಲಿ ಕಟ್ತಾ ಇರ್ತಾರೆ. ಅದಾದರೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ತೇರು ಕಟ್ತಾ ಇರೋ ವಿಡಿಯೋ. ಹತ್ರ ಡಿ ಮಾರ್ಟ್ ಹತ್ರ ಬರ್ತಾ ಇದ್ದೀವಿ. ಸೊ ನೋಡಿ ಇಲ್ಲಿ ಗಿಡ ಎಲ್ಲ ಎಷ್ಟು ಗ್ರೀನ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಚಿಗುರಿದ್ದಾವೆ. ಗಿಡ ಮರ ಎಲ್ಲ ನೋಡಿ, ಈ ಥರ ಹಸಿರು ನೋಡೋದೇ ಒಂದು ಚಂದ. ರೇಷನ್ ಬೇಕಾ? ಕೊಡ್ತೀನಿ. ನೋಡ್ಬೋದು, ಇವಾಗ ತಾನೇ ಬಂದಿದ್ದು ಡಿ ಮಾರ್ಟಿಂದ. ಇಲ್ಲೊಂದು 2 ಬ್ಯಾಗ್ ಇದೆ, ಮತ್ತು ಅಲ್ಲೊಂದು ಬ್ಯಾಗ್ ಇದೆ. ಇದೊಂದು ಎಣ್ಣೆ ಕ್ಯಾನು, ಹಾಗೆ ಇದರಲ್ಲಿ ಬ್ಯಾಗಲ್ಲಿ ಒಂದಿದೆ. ಸೊ ಇದೆಲ್ಲ ಈಗ ಓಪನ್ ಮಾಡಬೇಕು. ಓಪನ್ ಮಾಡೋಕ್ಕಿಂತ ಮುಂಚೆ ಫುಲ್ ಹೊಟ್ಟೆ ಎಲ್ಲ ಹಸಿವು ಜಾಸ್ತಿ ಆಗಿಬಿಟ್ಟಿದೆ. ಊಟ ಮಾಡಿ ಮತ್ತೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ರೀ ಏನೇನು ತಂದಿದ್ದು ಅಂತ ಹೇಳಿ. ಆಲ್ರೆಡಿ ತಾನ್ಯ ಬಾಲಲ್ಲಿ ಆಡ್ತಾ ಇದ್ದಾಳೆ. ಇದೊಂದು ಬಾಲನ್ನು ತಗೊಂಡು ಬಂದ್ವಿ. ಎಲ್ಲ ಒಂದೊಂದು ಕಡೆ ಹಾಕ್ಬಿಟ್ವಿ ನೋಡಿ. ಶುಭ ಮನೆಯಿಂದ ಬರ್ತಾ ಇರೋದು ಊಟ. ಏನು ಮಾಡಿದ್ಯಾ? ರಸ, ಹಾಂ, ಪಲ್ಯ, ಅನ್ನ. ಹಾಂ, ಮಾಡೆ ಅನ್ನ, ರಸ. ಏನು ಪಲ್ಯ ಮಾಡಿದೆ? ಏನು ಶುಭ, ಏನೇ ಪಲ್ಯ ಮಾಡಿದೆ? ಓ, ಕೋಸು ಪಲ್ಯ, ರಸಮು. ಮಾಡೆ ಸುಬೆ. ಸ್ಟ್ಯಾಂಡ್ಗಳಲ್ಲಿ ಎಲ್ಲೇ ತಗೊಟ್ಟಿದ್ಯಾ ಪ್ರಿಯಾ?
ಏನು ಸ್ಟ್ಯಾಂಡ್ ಅದೆಲ್ಲ ಅಲ್ಲಿ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ. ಮಗುನ ಇಟ್ಕೊಳ್ಳೋ, ಅವ್ರು ಊಟ ಮಾಡ್ಕೊಂಡ್ಲಿ. ಅಮ್ಮ ಊಟ ಹಾಕ್ಕೊಡ್ತಾ ಇದ್ದಾರೆ. ಇವಾಗ ಊಟ ಮಾಡಬೇಕು. ಹೊರಗಡೆ ಬಿಸಿಲು ಜಾಸ್ತಿ. ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಎಣ್ಣೆ ರೇಟು 825 ರೂಪಾಯಿ ಇದೆ ಇವತ್ತಿನ ರೇಟು. 5 ಲೀಟ್ರು 825 ರೂಪಾಯಿ. ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅನ್ನ ರಸ ಪಲ್ಯ ಮಧ್ಯಾಹ್ನಕ್ಕೆ. ಈಗ ಬೆಳಿಗ್ಗೆ ಮಾಡಿದ್ದು ಏನು ಬಿಸಿಬೇಳೆ ಬಾತ್. ಈಗ ಪಲ್ಯ. ಬಟ್ಲಲ್ಲಿ ಪಲ್ಯ ಹಾಕ್ತಿದ್ದಾರೆ. ಆ್ಯಕ್ಚುಲಿ ರಸ ರೆಸಿಪಿ ಆಲ್ರೆಡಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ನೋಡಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸತಿ ಈ ರಸ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಊಟ ಎಲ್ಲ ಆಯಿತು. ಇವಾಗೆಲ್ಲ ಪ್ಯಾಕೆಲ್ಲ ಓಪನ್ ಮಾಡಿಬಿಡೋಣ. ಇದೊಂದು ಅರ್ಧ ಲೀಟ್ರ್ ಹಾಲು ತಂದಿದ್ದಾಯಿತು. ಇದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಈಗ. ಇವಾಗ ನೋಡಿ ನಾನು ಏನೇನು ತಂದಿದ್ದೀನಿ ಅಂತ. ಪ್ಯಾಂಟು ಮಗನಿಗೆ ನೋಡಿ, ಪ್ಯಾಂಟ್ ಇದು 79 ರುಪೀಸ್ ಅಂತ ಇತ್ತು. 3 ಪ್ಯಾಂಟ್ ತೊಗೊಂಡೆ. 79 79 ರೂಪಾಯಿ. ಹಾಗೆ ಇದು ಬಟ್ಟೆ ಒಗೆಯೋಕ್ಕೆ ಲಿಕ್ವಿಡು, ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಟಾಪ್ ಲೋಡ್ದೆ. ಇದು ಟಾಪ್ ಲೋಡ ಅದೇ ಲಿಕ್ವಿಡ್ ಡಿಟರ್ಜೆಂಟು. ಟಾಪ್ ಲೋಡ್ಗಾದರೂ ಹಾಕ್ಬೋದು, ಹಾಗೆ ನಾವು ಟಾಪ್ ಲೋಡೇ ಯೂಸ್ ಮಾಡೋದು, ಅದಕ್ಕೆ ಹಾಕೋದು. 5 ಲೀಟ್ರ್ ಇದು ನನಗೆ 300 ರೂಪಾಯಿ ಆಯಿತು. 300 ರೂಪಾಯಿ ಚೇಂಜ್ ಇತ್ತು ಇದು. ಹಾಗೆ ಲೇಸು, ಎಣ್ಣೆ, ಮೇಯ್ನಾಗಿ ಎಣ್ಣೆ 825 ರೂಪಾಯಿ. ಹಾಗೆ ಇದೊಂದು ಚಿಕ್ಕ ಬಾಕ್ಸ್ ತಗೊಂಡೆ ನೋಡಿ, 129 ರೂಪಾಯಿ. ಹಾಗೆ ಇದೊಂದು ಬೀಟರ್, ಜಸ್ಟ್ ಬ್ಲೆಂಡ್ ಮಾಡೋದಕ್ಕೆ ಬ್ಲೆಂಡರು. ಇದು ಎಷ್ಟು 29 ರೂಪಾಯಿ ಇದು ನೋಡಿ. ಹಾಗೆ ಸ್ನ್ಯಾಕ್ಸ್ ಎಲ್ಲ ಬರ್ತಿದೆ ನೋಡಿ ಕೆಳಗಡೆ. ಇದು ಪಾನಿಪುರಿ ಮಾಡಿದರೆ ಅಂತ ಹೇಳಿ ಪಾನಿಪುರಿ ಅಂತ ತಗೊಂಡೆ. ಪಾನಿಪುರಿಗೆ ಸ್ವೀಟು, ಇದು ಶಕ್ತಿ ಬಜ್ಜಿ ಮಸಾಲ, ಹಪ್ಪಳ, ಒಂದು ಅರ್ಧ ಸ್ನ್ಯಾಕ್ಸೇ ಇದೆ. ಹಾಗೆ ಕಾಳು, ಇದು ಬಸ್ಸಾರು ಮಾಡೋಣ, ಇದು ಅಳಸಂದೆ ಕಾಳಲ್ಲಿ. ಹಾಗೆ ನೋಡಿ ಸ್ನ್ಯಾಕ್ಸ್ ಬರ್ತಿದೆ ಹೊರಗಡೆ. ತುಪ್ಪ, ಹಪ್ಪಳ, ಸೋಯಾಬೀನು, ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮು ತಾನಿಯಾಗೆ ಮಶ್ರೂಮ್ ಡ್ರೈ ತುಂಬ ಇಷ್ಟ, ಹಾಗಾಗಿ ಮಶ್ರೂಮ್ ಮಾಡೋಣ ಅಂತ ಹೇಳಿ ಮಶ್ರೂಮ್ ತೊಗೊಂಡೆ. ಈ ಪೇಡ ನನಗಿಷ್ಟ. ಉಪ್ಪು ಬೇಕೇ ಬೇಕಲ್ಲ ಅಡುಗೆಗೆ. ಹಾಗೆ ಬ್ರೌನಿ, ಅವಳಿಗೆ ಮಿಲ್ಕ್, ಕೇಕು, ಬ್ರೆಡ್ ಇದೆ ನೋಡಿ, ಸ್ಯಾಂಡ್ವಿಚ್ ಮಾಡೋಕ್ಕೆ ಬ್ರೆಡ್ಡು ತಂದಿದ್ದೀನಿ. ಹಾಗೆ ಕೋಡ್ಬಳೆ, ಇದು ತಾನಿಯಾಗಿಷ್ಟ. ಅವಲಕ್ಕಿ, ಶಾವಿಗೆ, ಬಿಸ್ಕೆಟ್ಸು, ಒಂದು ಸ್ವಲ್ಪ ಸ್ನ್ಯಾಕ್ಸೇ ಜಾಸ್ತಿ ಇದೆ. ಕಾಳು, ಅಳಸಂದೆ, ಇದು ಯಾವುದಿದು, ಇದೊಂದು ಕಾಳು, ಹೆಸ್ರುಬೇಳೆ,
ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆ ಬೀಜ, ಹೆಸ್ರು ಕಾಳು, ತೊಗರಿಬೇಳೆ, ಕಡಲೆಬೇಳೆ, ಅವಲಕ್ಕಿ, ಕಾಂಚನ, ಮಿನ, ಕಡಲೆಪಪ್ಪು, ಮೈದಾ, ಹಾಗೆ ಇದೇನಿದು ಸಕ್ಕರೆ. ಇಷ್ಟು ನಾವು ತಂದಿರೋ ಅಂಥ ರೇಷನ್ ಈ ತಿಂಗಳಿಗೆ. ಇದು ಬಿಟ್ಟು ಇನ್ನೂ ಅಕ್ಕಿ ಎಲ್ಲ ತಗೊಳೋದಿದೆ. ಇನ್ನು ಅಕ್ಕಿ ಎಲ್ಲ ತಗೊಬೇಕು. ಅದು ನಾನು ಬ್ಲಿಂಕಿಟಲ್ಲೇ ಬುಕ್ ಮಾಡಿಬಿಡ್ತೀನಿ. ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆ. ಸೊ ನೋಡಿ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿ. ಅಮ್ಮ ಇರಮ್ಮ ಒಂದು ನಿಮಿಷ. ಸೊ ಇವತ್ತಿನ ಶಾಪಿಂಗ್ ನಮ್ಮದು ಮುಗಿದಿದೆ. ಸೊ ನೆಕ್ಸ್ಟ್ ನಾನು ಏನು ಬುಕ್ ಮಾಡ್ತೀನಿ, ಏನು ತರಿಸ್ತೀನಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಮರಿದಿರ ನೋಡಿ. ರೆಸಿಪೀಸ್ಗೆ ನೀವು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.